ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಲೆಕ್ಕಿಸುವ ದಿನ ಆಗಿದೆ. ಹಾಗಾಗಿ 9 ಗಂಟೆಗೆ ಬಂದ್ವಿ. ಇನ್ನು 9ರಿಂದ 10:45 ಟೈಮ್ ಚೆನ್ನಾಗೈತೆ ಅಂತ ಹೇಳಿದ್ರು ಪುರೋಹಿತರು. ಹಾಗಾಗಿ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡೋದಕ್ಕೆ ಇನ್ನು 10:50 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು ಅಂತ ಹೇಳಿದರು ಪುರೋಹಿತರು. ಹಾಗಾಗಿ ಬೇಗ ಮಾಡ್ಕೊತಾ ಇದ್ದೀವಿ. ನಾನು ಅಂದ್ಕೊಂಡಿದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನಾನು ಒಬ್ಬಳು ಎದ್ದು ಬಂದುಬಿಟ್ರೆ ಹಾಗಾಗುತ್ತಾ, ಮನೆಯಲ್ಲಿ ಎಲ್ಲರೂ ಎದ್ದು ಬರಬೇಕಲ್ಲ. ಹಾಗಾಗಿ ಇನ್ನು ಧ್ರುವನ್ ಕೂಡ ಸ್ಕೂಲಿಗೆ ಕಳಿಸಿ ನಾವು ಅಮ್ಮ ಚಿನ್ಮಯಿ ನಮ್ಮ ಮನೆಯವ್ರಿಗೆ 4 ಜನನೂ ಬಂದ್ವಿ. ಇನ್ನು ಪೂಜೆ ಮಾಡ್ಕೊಂಡು ಹೋಗೋಣ, ಅವ್ರಿಗೂ ಆಫೀಸಿಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಫೋಟೋಸ್ ಎಲ್ಲ ಮನೆಗೆ ಒರೆಸ್ಕೊಂಡಿದ್ದೆ, ಮತ್ತೆ ಎಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದಿದ್ದೆ ಆಲ್ರೆಡಿ. ಇನ್ನೆಲ್ಲ ಜೋಡಿಸ್ಕೊತಾ ಇದ್ದೀವಿ. ದೇವ್ರ ಮನೇಲೆಲ್ಲ ಜೋಡಿಸ್ಬಿಡೋಣ ಫಸ್ಟು, ಆಮೇಲೆ ಪೂಜೆ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಅಮ್ಮ ಇರೋದಕ್ಕೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ಮಕ್ಳಿಗೆ ಯಾವ ಥರ ರೆಡಿ ಮಾಡಿಕೊಡ್ತಾರೋ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡು ಅಂತ ಹೇಳ್ತಾರಲ್ವ, ಹಾಗೆ ಆಗಿದೆ ನನ್ನ ಕತೆ. ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದಾರೆ ಅಮ್ಮ. ನಾನು ನೆನ್ನೆನೇ ಕ್ಲೀನ್ ಬರಬೇಕಾದ್ರೆ ದೇವ್ರ ಮನೇಲಿ ಒಂದು ಫೋಟೋ ಇಟ್ಟಿದೆ. ಯಾಕಂದರೆ ಮೊದಲಿಗೆ ಬರಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಫೋಟೋ ಹಿಡ್ಕೊಬರ್ಬೇಕು ಅಥವಾ ತಮಗೆ ನೀರು ಇಟ್ಕೊಬರ್ಬೇಕು ಅಂತ ಹೇಳ್ತಾರೆ. ನಾನು ತುಳಸಿ ಪಾಟ್ ಅದು ಹಿಡ್ಕೊಬರ್ಬೋದು. ಹಾಗೆ ನಾನು ಲಕ್ಷ್ಮೀ ಫೋಟೋನ ಹಿಡ್ಕೊಬಂದಿದ್ದೆ. ನಾನು ತುಳಸಿ ಪಾಟ್ ತೊಗೊಬರೋಣ ಅಂದ್ಕೊಂಡೆ. ಯಾಕಂದರೆ ನಾನು ಆಲುಕ್ಸಿ ಒಂದು ವಾರಕ್ಕೆ ಈ ಮನೆಗೆ ಬರೋದು. ಹಾಗಾಗಿ ನಾನು ತುಳಸಿ ಪಾಟ್ ತರೋದು ಬೇಡ, ಇನ್ನು ನೀರು ಹಾಕೋದಕ್ಕೆಲ್ಲ ಆಗೋದಿಲ್ಲ, ಆಮೇಲೆ ಒಣಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ಎತ್ಕೊಬಂದಿದ್ದೆ ಅಷ್ಟೇ. ಇನ್ನು ಬಾಗಿಲಿಗೆಲ್ಲ ಗಂಧ ಇಟ್ಕೊಳೋಣ ಅಂತ ಇಟ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಸ್ಟವ್ ರೆಡಿ ಮಾಡಿರಲಿಲ್ಲ. ಹಾಗಾಗಿ ಸ್ಟವ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟವ್ ಎಲ್ಲ ತಕ್ಕೊಂಡು ಹಾಕ್ತಾಯಿದ್ದಾರೆ ಒಂದು ಕಡೆ. ಇನ್ನೊಂದೇನು ಅಂದರೆ ನಾನು ಗ್ಯಾಸ್ ಬುಕ್ ಮಾಡಿದ್ದೆ, ಹೊಸ ಸ್ಟವ್, ಅದು ಇನ್ನೂ ಬಂದಿರಲಿಲ್ಲ. ಯಾಕಂದರೆ ಸಾಯಂಕಾಲ ಡೆಲಿವರಿ ಇತ್ತು. ಹಾಗಾಗಿ ಅದೇ ಸ್ಟವ್ ತೊಗೊಬರಂಗೆ ಆಯಿತು. ಕರೆಕ್ಟ್ ಟೈಮ್ಗೆ ಡೆಲಿವರಿ ಆಗಲಿಲ್ಲ. ಇನ್ನು ಬಾಗಿಲಿಗೆ ಗಂಧ ಇಡೋದ್ರಿಂದ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಗಂಧ ಸ್ವಸ್ತಿಕ್ ಚಿಹ್ನೆ ಬರೆಯೋದ್ರಿಂದ, ತ್ರಿಶೂಲ ಬರೆಯೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಬರ್ಕೊತಾ ಇದ್ದೀನಿ ಸ್ವಸ್ತಿಕ್ ಚಿಹ್ನೆ. ಇನ್ನು ಅಮ್ಮ ಕೂಡ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದು ಇನ್ನು ಉದಾಸ್ಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ಇನ್ನು ದೇವ್ರ ಫೋಟೋ ಎಲ್ಲ ಜೋಡಿಸ್ಕೊಂಡು ಕಲಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ.
ಇನ್ನು ತೆಂಗಿನಕಾಯಿ ಹೊಡ್ಕೊಬಂದು ಮಹಾಮಂಗಳಾರತಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಂಗಳಾರತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಚಿನ್ಮಯ್ಗೆ ಕೂಡ ಹುಷಾರಿರಲಿಲ್ಲ, ಫೀವರ್ ಇತ್ತು, ಹಾಗಾಗಿ ಸ್ವಲ್ಪ ಡಲ್ಲಾಗಿದ್ದ. ಆದರೂ ಕೂಡ ತೀಟೆ ಮಾಡ್ಕೊಂಡು ಇನ್ನು ಬರ್ತಾ ಟಾನಿಕ್ ಹಾಕೊಂಡು ಕರ್ಕೊಬಂದಿದ್ದೆ ತಿಂಡಿ ತಿನ್ನಿಸ್ಬಿಟ್ಟು. ಹಾಗಾಗಿ ಅವನಿಗೆ ಸ್ವಲ್ಪ ಮಕ ಡಲ್ ಆಗಿಬಿಟ್ಟಿದೆ. ಇನ್ನು ಮಂಗಳಾರತಿ ಮಾಡ್ಕೊತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿತು, ಸ್ಟವ್ಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡ್ಕೋಬೇಕು. ಇನ್ನೊಂದೇನು ಅಂದರೆ ಹಾಲು ಉಗ್ಸೋಕ್ಕೆ ಪಾತ್ರೆನೇ ತಂದಿರಲಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಒಂದು ಕಡಾಯ್ದು ವೀಡಿಯೋ ಮಾಡಿದ್ದೆ, ಅದು ಕೊನೆ ಮೂಮೆಂಟಲ್ಲಿ ನಾವು ಇಟ್ಕೊಂಡಿದ್ದು ಪಾಯಸ ಮಾಡೋದಕ್ಕೆ ಬೇಕು ಕಡಾಯಿ ಅಂತ ಹೇಳಿಬಿಟ್ಟು ತುಪ್ಪದೆಲ್ಲ ಹುರ್ಕೊಳೋದಕ್ಕೆ ಬೇಕಾಗೋದಂತ ಕಡಾಯಿ ತೊಗೊಂಡಿದ್ದು. ಇನ್ನು ಹಾಲು ಪಾತ್ರೆ ಎಲ್ಲ ಸೇರಿ ಒಂದು ಬ್ಯಾಗಲ್ಲಿ ಇಟ್ಟಿದ್ವಿ. ಇದು ಚೆಂಡು ದಾರ ಎಲ್ಲ ಕೂಡ ಒಂದು ಬ್ಯಾಗಲ್ಲಿ ಇಟ್ಟಿದ್ವಿ. ಆ ಬ್ಯಾಗೇ ಮಿಸ್ ಮಾಡಿಬಿಟ್ಟಿದ್ದಾರೆ. ನಾನೇನು ಅಂದರೆ ಗಡಿಬಿಡಿಯಲ್ಲಿ ನಮ್ಮನೆಯವರೆಲ್ಲ ಕಾರಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದರು. ಹಾಗಾಗಿ ನಾವು ಇಟ್ಟಿದ್ದಾರೆ ಅಂತ ಬಂದುಬಿಟ್ವಿ. ಇಲ್ಲಿ ನೋಡಿದ್ರೆ ಪ್ಲೇಟ್ಸ್ ಅವೇನೂ ಇರಲಿಲ್ಲ. ಇನ್ನು ಕಡಾಯಿ ಕೊನೆ ಮೂಮೆಂಟಲ್ಲಿ ಡೋರ್ ಹಾಕೋ ಟೈಮಲ್ಲಿ ಇಟ್ಕೊಂಡಿದ್ದು ಕಡಾಯಿ ನಾನು ಇನ್ನು ಪಾಯಸ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹಿಡ್ಕೊಂಡಿದ್ದು. ಅದರಲ್ಲೇ ಹೊಸ ಕಡಾಯಲ್ಲೇ ಹಾಲುಗಿಸ್ತಾ ಇದ್ದೀವಿ. ಏನೋ ಹಾಲುಗಿಸ್ಬೇಕು ಅಂತ ಇಟ್ಕೊಂಡಿದ್ದು ನಾನು ಎಷ್ಟು ದಿನದಿಂದ ಅಂತ ಅನಿಸುತ್ತೆ. ನನಗಂತೂ ಅದು ಹೆಂಗೆ ಮಾಡ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಅದೇ ಹೇಳೋದು, ಇವಾಗ ಏನೋ ಒಂದು ಮಾಡ್ತಿರ್ತೀವಿ, ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಆವಾಗ ಆ ಟೈಮಲ್ಲಿ ಮರ್ತೋಗ್ಬಿಡುತ್ತೆ ನಾವು ಎಲ್ಲಿ ಇಟ್ಟಿರ್ತೀವಿ ಅನ್ನೋದನ್ನು. ನಾ ಹಾಲು ಉಕ್ಕಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲು ಉಕ್ಕಿಸ್ಕೊತಾ ಇದ್ದೀನಿ. ಇನ್ನು 3 ಸರಿ ಹಾಲು ಉಕ್ಕಬೇಕಾಗುತ್ತೆ. ಹಾಗಾಗಿ 3 ಸರಿ ಹಾಲು ಉಕ್ಕಿಸ್ಕೊತಾ ಇದ್ದೀವಿ. ನೋಡಿ ಚೆನ್ನಾಗಿ ಹಾಲು ಉಕ್ಕಿದೆ. ನೋಡೋಣ ಯಾವ ಥರ ಇರುತ್ತೆ ಈ ಮನೆಯಲ್ಲಿ, ಯಾವ ಥರ ರನ್ ಆಗ್ತೀವಿ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ನನಗಂತೂ. ಆದರೆ ರಾಯರು ನನ್ನನ್ನು ಕರ್ಕೊಬಂದವ್ರೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲದೆ, ಯಾವುದೇ ರೀತಿ ಇಂಟೆನ್ಷನ್ ಇದ್ದೆ, ಎಲ್ಲೋ ಇದ್ದವಳು ಇಲ್ಲಿಗನ ಕರ್ಕೊಬಂದಿದ್ದಾರೆ. ಯಾಕಂದರೆ ತುಂಬ ನೋವು, ತುಂಬ ಅನುಭವಿಸ್ತಾ ಇದೆ ಆ ಮನೆಯಲ್ಲಿ. ಹಾಗಾಗಿ ರಾಯರನ್ನ ಪೂಜೆ ಮಾಡ್ತಿದ್ದೆ. ತುಂಬಾ ನನಗೆ ಏನು ಬೇಕು ಅಂತ ರಾಯರಿಗೆ ಗೊತ್ತಿರುತ್ತಲ್ಲ. ನನಗೆ ಯಾವ ಥರ ಮನೆ ಬೇಕು, ಯಾವ ಥರ ಇರಬೇಕು, ಯಾವ ಥರ ಜನರ ಜೊತೆ ನಾನು ಇರಬೇಕು ಅಂತ ರಾಯರು ಡಿಸೈಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರಾಯರೇ ಈ ಮನೆ ಕರ್ಕೊಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಗುರುವಾರ ದಿವಸ ಹಾಲುಗಿಸಿದ್ದೀನಿ. ನೋಡೋಣ ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಟು ಇವತ್ತು ಪೂಜೆ ಮಾಡಿ ಹಾಲುಗಿಸಿದ್ದೀವಿ. ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕದೊಂದು ಹೋಮ್ ಟೂರ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಇದು ಕಿಚನ್. ಇವಾಗ ಹಾಲುಗಿಸಿದ ಎಲ್ಲ ಪ್ರೋಸೆಸ್ ಮುಗಿದೆ. ಇವಾಗ ಕಿಚನ್ ನೋಡಿ, ಇದೊಂದು ಮಾಡರ್ನ್ ಕಿಚನ್ನು. ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ ಕಿಚನ್ನು. ನೋಡ್ತಾನೆ ಅಟ್ರಾಕ್ಟ್ ಆಗುವಂಥ ಮನೆ ಅಂತ ಹೇಳ್ಬೋದು. ನಮಗೆ ಸೂಟಬಲ್ ಆಗುವಂಥ, ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿ ಸಿಕ್ಕಿದ್ದು. ತುಂಬ ಚೆನ್ನಾಗಿದೆ. ನಾವು ಓನರ್ ಕೂಡ ಫ್ರೆಂಡ್ಲಿ ಆಗಿರ್ತಾರೆ. ಇಲ್ಲಿ ನಮಗೆ ಓನರ್ ಇಲ್ಲ, ಅದೊಂದು ಪ್ಲಸ್ ಪಾಯಿಂಟು. ನೋಡಿ ಇದು ಒಂದು ಬಾಲ್ಕನಿ. ಇಲ್ಲಿ ಬಟ್ಟೆ ಹಾರಾಕೊಳ್ಳೋದಕ್ಕೆ, ಗಿಡಗಳು ಇಟ್ಕೊಳ್ಳೋದಕ್ಕೆ ಪ್ಲೇಸಸ್ ಬಿಟ್ಟಿದ್ದಾರೆ. ಇದು ಒಂದು 2 BHK ಮನೆ ಆಗಿರುತ್ತೆ. ಇದು ಒಂದು ಬೆಡ್ರೂಮು. ನನಗೆ ಬಟ್ಟೆ ಇಟ್ಕೊಳಕ್ಕೆಲ್ಲ ಜಾಗ ಇಲ್ಲ ಅಂತ ತುಂಬಾ ಗೋಳಾಡ್ತಿದ್ದೆ. ಇವಾಗ ಎಷ್ಟು ಬಟ್ಟೆ ಬೇಕಾದ್ರೂ ಇಟ್ಕೋಬೋದು, ಅದೊಂದು ಖುಷಿ. ಇದೊಂದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ, ದೊಡ್ಡದಾಗೆ ಇದೆ. ಇದು ಬಂದು ಇನ್ನೊಂದು ಬೆಡ್ರೂಮು. ನಮ್ಮ ಮನೆಯವ್ರು ವರ್ಕ್ ಮಾಡೋದಕ್ಕೆ ಅಂತ ನಾವು 2 BHK ಬೇಕು ಅಂತ ಅನ್ಕೊತಾ ಇರ್ತೀವಿ. ಯಾಕಂದರೆ ಅವ್ರಿಗೆ ವರ್ಕ್ ಮಾಡೋದಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಸಪ್ರೇಟ್ ರೂಮ್ ಬೇಕು ಅವ್ರಿಗೆ ಅಂತ ಹೇಳಿಬಿಟ್ಟು 2 BHK ಮನೆಗೆ ನಾವು ಹುಡ್ಕೋದು ಜಾಸ್ತಿ. ನೋಡಿ ಇದೊಂದು ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಎಲ್ಲ ಈ ರೂಮಲ್ಲಿ. ಇದು ನಮ್ಮ ಮನೆಯವ್ರಿಗೆ ವರ್ಕ್ ಮಾಡೋದಕ್ಕೆ, ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಳೋದಕ್ಕೆ ಇದೊಂದು ರೂಮು.
ಇದು ಹಾಲ್ ರೂಮು ತುಂಬ ದೊಡ್ಡದಾಗಿದೆ, ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಹಾಲ್ ರೂಮ್ ಕೂಡ. ಇನ್ನು ಹಾಲ್ ರೂಮಲ್ಲೇ ದೇವ್ರ ಮನೆ ಇದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ದೇವ್ರ ಮನೆ ಇಟ್ಟಿದ್ದಾರೆ, ಒತ್ಮುಳ್ಗ ಕಡೆ ಡೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವ್ರ ಮನೆ ಕೂಡ, ನಂಗೆ ತುಂಬ ಅಟ್ರ್ಯಾಕ್ಟ್ ಆಯಿತು. ನಾನು ಎಲ್ಲೇ ಹೋದ್ರು ಯಾವುದೇ ಮನೆ ಹುಡ್ಕಕ್ಕೆ ಹೋದ್ರೂ ದೇವ್ರ ಮನೆ ಇದೆಯೋ ಇಲ್ಲ ಫಸ್ಟ್ ನೋಡ್ತಾ ಇದ್ದೆ. ಯಾಕಂದರೆ ನನಗೆ ಪೂಜೆ ಮಾಡೋದು ತುಂಬ ಇಷ್ಟ ಅಲ್ವಾ, ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನಾನು ದೇವ್ರ ಮನೆಯೇ ನೋಡ್ತಾ ಇದ್ದೆ. ಯಾಕಂದರೆ ಇವಾಗ ಗೂಡೆಲ್ಲ ಇಟ್ಕೊಂಡು ಅದೆಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ದೇವ್ರ ಮನೆ ಇರಬೇಕು, ನಾವು ಇವಾಗ ಬುಕ್ಸ್ ಎಲ್ಲ ಓದೋದಕ್ಕೆ, ಶ್ಲೋಕಗಳು ಓದೋದಕ್ಕೆ ದೇವ್ರ ಮನೆ ಇರಬೇಕು ಮಸ್ಟ್ ಆ್ಯಂಡ್ ಶುಡ್ ಅಂತ ಹುಡುಕ್ತಾ ಇದ್ದೆ ದೇವ್ರ ಮನೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲೇ ನಮಗೆ ಸಿಕ್ಕಿರೋದು ಮನೆ. ಇದು ಬಂದು ಸ್ಟಾರ್ಟಿಂಗ್ಗೆ ಪಾರ್ಕಿಂಗ್ ಇದೆ, ಬೈಕ್ಸ್ ಎಲ್ಲ ನಿಂತ್ಕೋಬೋದು. ಇನ್ನು ಕಾರೆಲ್ಲ ಹೊರಗಡೆನೇ ಹಾಕೋಬೇಕಾಗುತ್ತೆ ಇಲ್ಲೂ ಕೂಡ. ನೋಡಿ ಇದು ಡೋರ್ ಆಗಿರುತ್ತೆ, ಎಂಟ್ರೆನ್ಸ್ ಡೋರ್ ಇದು. ಇನ್ನೊಂದು ಏನಂದರೆ ನಾನು ಚೆಂಡುವಿಂದ ಹಾರೆಲ್ಲ ಇಲ್ಲಿ ಹಾಕಬೇಕು ಅಂತ ಎಲ್ಲ ಪಾಪ ನಾವು ಅಮ್ಮ 2 ಅವರ್ ಕಟ್ಟಿದ್ದೆಲ್ಲ ನಾವು ವೇಸ್ಟ್ ಆಗೋಯ್ತು. ಇನ್ನು ಸಾಯಂಕಾಲ ಅವ್ರು ಬರ್ಬೇಕಾದ್ರೆ ಕಟ್ ಕಳ್ಸೋಣ ಅಂತ ಹೇಳಿಬಿಟ್ಟು ನೋಡಿ ಇದು ಹಾಲ್ ರೂಮು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಇಲ್ಲಿಂದ ಹೊರಗಡೆಯಿಂದ. ಈ ಮನೆ ಕಟ್ಟಿ 3 ವರ್ಷ ಆಗಿದೆ. 3 ವರ್ಷಕ್ಕೂ ಒಬ್ಬೊಬ್ರು ಬಂದು ಚೇಂಜಸ್ ಆಗಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದು ಹೊಸ ಮನೆ ತಗೊಂಡು ಸೈಟ್ ತಗೊಂಡು ಕಟ್ಕೊಂಡು ಹೋಗಿದ್ದಾರೆ. ನೋಡೋಣ ನಮ್ಮ ಲಕ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಹೇಳಬೇಕಂದ್ರೆ ರಾಯರೇ ನನ್ನ ಕರ್ಕೊ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಮನೆಗೆ ಎಲ್ಲೋ ಇದ್ದೋಳನ್ನ ಇಲ್ಲಿಗನ ಕರ್ಕೊ ಬಂದಿದ್ದಾರೆ. ಒಳ್ಳೆ ಮಾರ್ಗದರ್ಶನದಲ್ಲಿ ನಮ್ಮ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ರಾಯರು. ಇನ್ನು ಮುಂದೆ ಕಂಪ್ಲೀಟ್ ಕುಕಿಂಗ್ ಲಾಗ್ಸ್, ಡೈಲಿ ಲಾಗ್ಸ್ ಎಲ್ಲ ಕೂಡ ಇರುತ್ತೆ ನಮ್ಮ ಚಾನಲಲ್ಲಿ. ರಾಯರ ವೀಡಿಯೋಸ್ ಇರುತ್ತೆ, ಪೂಜೆ ಯಾವ ಥರ ಮಾಡೋದು ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದೆ, ಕಮೆಂಟ್ ಮಾಡಿ ಮರಿದೆ.